ಮಾರ್ನಿಂಗ್ ಎಲ್ರಿಗೂ. ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ಈಗೇನು ಮುಂಜಾನೆ ಎದ್ದು ಹಂಚನಾಗೇನು ಹಾಕಕತ್ತಾಳಂದ್ರೆ ಏನಿಲ್ಲ, ರಾಗಿ ದೋಸೆ ಮಾಡಕತ್ತಿದ್ದೆ. ಆ್ಯಕ್ಚುಲಿ ಬರೀ ಎಲ್ಲ ಏನಂತಾರೆ ಅವಲಕ್ಕಿ ಉಪ್ಪಿಟ್ಟು ಅವು ಇವು ಮಾಡಿ ಬೇಸರ ಆಗಿತ್ತು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಇದು ಅಂದ್ರೆ ಝಟ್ಪಟ್ಟೆಲ್ಲ ನೆನೆಸ್ಕೊಂಡಾಗೆಲ್ಲ ಹಾಕೋಬೋದಲ್ಲ ಅಂತಿಕೊಂಡು ಇಲ್ಲಿ ನೋಡ್ರಿ ಒಂದೊಂದು ಚಂದ ಬರ್ತಾವೆ, ಒಂದೊಂದು ಚಂದ ಬರಲ್ಲ. ಅದು ಡಿಪೆಂಡ್ಸ್ ಆನ್ ಹಂಗೆ ಮನುಷ್ಯರ ಮೂಡ್ ಹೆಂಗಿರ್ತದಲ್ಲ ಹಂಗೆ. ಇಲ್ಲಿ ನೋಡ್ರಿ ಆ್ಯಕ್ಚುಲಿ ಇದು ಯಾಕೆ ಇಷ್ಟು ತೋರ್ಸಕತ್ತೇನಂತಂದ್ರೆ ಇವತ್ತು ಸ್ಪೆಷಲ್ ಭಾಳ ದಿವಸ ಆದ್ಮೇಲೆ ನಾ ರಾಗಿ ದೋಸೆ ಮಾಡೀನಿ. ನಮ್ಮ ತಮ್ಮ ಬಂದಿದ್ನಲ್ಲ, ಮತ್ತು ಅವ ಜಲ್ದಿನೇ ಹೋಗ್ಬೇಕಂತಿದ್ದ, ಆಫೀಸ್ ಕೆಲ್ಸದ ಮೇಲೆ ಬಂದಿದ್ದ. ಇಲ್ಲಿ ನೋಡ್ರಿ ಗುಂಡೆ ಅವ್ರ ಮಾಮನ ಜೊತೆ ಈಗ ಹೆಂಗೆ ಮೀಟ್ ಆಗ್ತಾನೆ. ಅವ ಬೆಕ್ಕು ಅವ್ರ ಮಾಮ ಖುಷಿನೇ ಖುಷಿ ಅವನಿಗೆ. ಇಲ್ಲೇ ಅವ ಹೊರಗೆ ತಿನ್ಕೋತ ಕೂತಿದ್ದ ಇಲ್ಲೇ, ಮತ್ತು ಅವನಿಗೆ ಅಲ್ಲೇ ತಂದು ಕೊಟ್ಟಿದ್ದ. ಯಾಕಂದ್ರೆ ಒಂದು ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಎಲ್ಲ ನಡೆದಿತ್ತು, ಅವ್ನಿಗೆ ಹೋಗ್ಬೇಕಂತಿತ್ತು. ನೋಡ್ರಿ ಅವ್ರ ಮಾಮನ ಜೊತೆ ಹೆಂಗೆ ಆಟ ಆಡ್ತಾನೆ. ಚಿನಿ ಯಾರು ಮಾಮ ಅವನಿಗೆ ಲಕ್ಷ ಇಲ್ಲ. ನಮ್ಮ ತಮ್ಮ ಅದು ಹೋದಾದ್ಮೇಲೆ ಲಂಚ್ ಎಲ್ಲ ಮಾಡಿದ್ದ. ಮತ್ತು ನಮ್ಮ ಅತ್ತೆಯವ್ರದ್ದು ಯೋಗ ಕ್ಲಾಸ್ನಾಗೇನೋ ಪಾಟ್ಲಾಕಂತೇನೋ ಅದ ಅಂತ. ಸೊ ಅದ್ರ ಸಲುವಾಗಿ ಢೋಕ್ಲಾ ಮಾಡಿದ್ದ. ಇದು ಮನ್ಯಾಗ ಸಲುವಾಗಿ ಢೋಕ್ಲಾ, ಅವ್ರ ಸಲುವಾಗಿ ಬೇರೆದು ಟಿಫನ್ ಬಾಕ್ಸ್ನಾಗ ಹಾಕಿ ಇಲ್ಲಿ ಇಟ್ಟಿನಿ ನೋಡ್ರಿ. ಇದ್ರದ್ದು ರೆಸಿಪಿನ ಆಲ್ರೆಡಿ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ, ಒಂದು ಸತ ನೋಡ್ರಿ. ಅದಾದಮೇಲೆ ನಮ್ಮ ಗುಂಡ್ಯಂದು ಆಟ ಶುರು ಆಗ್ಯದ ನೋಡ್ರಿ. ಆ್ಯಕ್ಚುಲಿ ಇಲ್ಲಿ ರಾತ್ರಿ ನಾವು ನೆಟ್ ಹಾಕಿದ್ವಲ್ಲ, ಅದನ್ನು ಆ ನೆಟ್ ನೋಡ್ರಿ ಹಂಗೆ ಇಟ್ಟಿದ್ವಿ ಇಡೀ ದಿವ್ಸ. ಯಾಕಂದ್ರೆ ಭಾಳ ಮಚ್ಚಾರ ಕಚ್ಚಾಕತ್ತೀವಿ ಅಂತ ಅದಕ್ಕೆ ಅಲ್ಲಿ ಆ ನೆಟ್ಟಿಗೆ ಹೊಡಿತಾನ. ಆ ನೆಟ್ಟು ಹೋಗಿ ಕರ್ಟನಿಗೆ ಹತ್ತಿ, ಕರ್ಟನ್ ಹೋಗಿ ಅದು ಮ್ಯಾಲೆ ಹ್ಯಾಂಗ್ ಮಾಡಿವಲ್ಲ ಅದ್ರದ್ದು ಸೌಂಡ್ ಬರ್ತದಲ್ಲ, ಅದಿಷ್ಟು ನೋಡ್ಕೋತ ಆಟ ಆಡ್ತಾನೆ ನೋಡ್ರಿ.